ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಮಾಣಿಕ್ ಶಾ ಪರೇಡ್ ಗ್ರೌಂಡ್ ನಲ್ಲಿ ಪೂರ್ವ ತಯಾರಿ ನಡೆದಿದೆ. ಸೋಮವಾರ ನಡೆಯುವಂತಹ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರು ಆಗಮಿಸ್ತಾ ಇದ್ದಾರೆ. ವಿವಿಧ ಶಾಲಾ ಮಕ್ಕಳು ಇವತ್ತು ಪಥಸಂಚಲನ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪೂರ್ವ ತಯಾರಿಯನ್ನು ನಡೆಸಿದರು. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. 77ನೇ ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಸದ್ಯ ಮಾಣಿಕ್ ಶಾ ಪರೇಡ್ ಗ್ರೌಂಡ್ ನಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆಯನ್ನ ಆಚರಣೆ ಮಾಡೋದಕ್ಕೆ ಸದ್ಯ ಸಿದ್ಧತೆಗಳನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಬೆಂಗಳೂರಿನ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಆಗಿರಬಹುದು, ಅವರ ಜೊತೆಗೆ ಬೆಂಗಳೂರಿನ ಜಿಲ್ಲಾಧಿಕಾರಿ ಜಗದೀಶ್ ಆಗಿರಬಹುದು, ಮತ್ತೆ ಜಿಬಿಎ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ್ ರಾವ್ ಆಗಿರೋರು ಈಗ ಬಂದು ಸ್ಥಳವನ್ನ ಪರಿಶೀಲನೆ ಮಾಡಿ ಒಂದಿಷ್ಟು ಸಿದ್ಧತೆಗಳು, ಪೂರ್ವಭಾವಿ ಸಿದ್ಧತೆಗಳು ಏನಿದೆ ಅವನ್ನ ತಯಾರಿಯನ್ನ ನೋಡಿಕೊಂಡು ಮತ್ತೆ ಸೋಮವಾರ ಯಾವ ರೀತಿಯಾದಂತಹ ಕಾರ್ಯಕ್ರಮಗಳು ಆಗಬೇಕು, ರಾಜ್ಯಪಾಲರು ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಬೇಕು, ಈ ಒಂದು ವಿಚಾರವಾಗಿ ಈಗಾಗಲೇ ಪರಿಶೀಲನೆಯನ್ನ ಮಾಡಿರುವಂತದ್ದು. ಮತ್ತೆ ಸೋಮವಾರ ಯಾವ ರೀತಿಯಾಗಿ ಕಾರ್ಯಕ್ರಮಗಳು ನಡೆಯುತ್ತೋ, ಯಾವ ರೀತಿಯಾಗಿ ಪಥಸಂಚಲನಗಳು ನಡೆಯುತ್ತೋ, ಯಾವ ರೀತಿಯಾಗಿ ಒಂದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೋ ಅದೇ ರೀತಿಯಾಗಿ ಇಂದು ಆ ಒಂದು ಕಾರ್ಯಕ್ರಮಗಳನ್ನ ಸೃಷ್ಟಿ ಮಾಡಿರುವಂತದ್ದು. ಪ್ರಮುಖವಾಗಿ ವಿದ್ಯಾರ್ಥಿಗಳು, ಬೇರೆ ಬೇರೆ ಶಾಲೆಗಳಿಂದ ಬಂದಿರುವಂತಹ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಪಥಸಂಚಲನವನ್ನ ಪೂರ್ವ ಸಿದ್ಧತೆಯಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಒಂದಿಷ್ಟು ಶಾಲೆಗಳಿಂದ ಬಂದಿರುವಂತಹ ಶಾಲಾ ಮಕ್ಕಳು ಕೂಡ ಸದ್ಯ ತಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳೇನಿದೆ ಅವುಗಳನ್ನ ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಪ್ರಮುಖವಾಗಿ ಸೋಮವಾರ ನಡೆಯುವಂತಹ ಕಾರ್ಯಕ್ರಮ ಏನಿದೆ, ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ಭಾಗಿಯಾಗುವಂತದ್ದು. ಅದರ ಜೊತೆಗೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳಾಗಿರಬಹುದು, ಸಿವಿಲ್ ಡಿಫೆನ್ಸ್ ನ ಸಿಬ್ಬಂದಿಗಳಾಗಿರಬಹುದು, ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಅದರ ಜೊತೆಗೆ ಮೈದಾನದ ಸುತ್ತ ಸುಮಾರು 40ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಲಾಗುತ್ತೆ. ಸಾರ್ವಜನಿಕರಿಗೆ ಪ್ರವೇಶ ಏನಿದೆ ಆ ಒಂದು ಪ್ರವೇಶಕ್ಕೆ ಪಾಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. 8 ಗಂಟೆಯ ಹೊತ್ತಿಗಷ್ಟೇ ಎಲ್ಲಾ ಸಾರ್ವಜನಿಕರು ಬರುವಂತೆ ಮನವಿಯನ್ನ ಕೂಡ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಒಳಭಾಗಕ್ಕೆ ಬರಬೇಕು ಅಂತ ಹೇಳಿದ್ರೆ ಪಾಸ್ ಅನ್ನ ನೀಡಬೇಕಾಗುತ್ತೆ. ಪಾಸ್ ನೀಡಿದ ಬಳಿಕವೇ ಒಳಗೆ ಬಿಡಲಾಗುತ್ತೆ. ಅದಾದ ಬಳಿಕ ಚೆಕ್ಕಿಂಗ್ ಗಳಿರುತ್ತೆ. 8:45 ಸುಮಾರಿಗೆ ಕಾರ್ಯಕ್ರಮ ಆರಂಭ ಆಗೋದ್ರಿಂದಾಗಿ 8 ಗಂಟೆ ಒಳಗಾಗಿಯೇ ಎಲ್ಲಾ ಸಾರ್ವಜನಿಕರು ಬರ್ಲಿಕ್ಕೆ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಜೊತೆಗೆ ಎಲ್ಲಾ ರೀತಿಯಾದಂತಹ ಗಣ್ಯರು ಬರ್ತಾರೆ, ರಾಜ್ಯಪಾಲರು ಬರ್ತಾರೆ, ಸಿಎಂ ಬರ್ತಾರೆ, ಉಪಮುಖ್ಯಮಂತ್ರಿಗಳು ಬರ್ತಾರೆ ಕಾರ್ಯಕ್ರಮದಲ್ಲಿ. ಈ ನಿಟ್ಟಿನಲ್ಲಿ ಭದ್ರತೆಯನ್ನು ಕೂಡ ಬಿಗಿಗೊಳಿಸಿರುವಂತದ್ದು. 8 ಗಂಟೆಯ ಬಳಿಕ ಮಾಣಿಕ್ ಶಾ ಪರೇಡ್ ಗ್ರೌಂಡ್ ಏನಿದೆ ಆ ಒಂದು ಗ್ರೌಂಡ್ ನ ಸುತ್ತಮುತ್ತಲಿನ ರಸ್ತೆಗಳು ಕೂಡ ಸಂಚಾರ ಬಂದ್ ಆಗುವಂತದ್ದು. ಯಾವುದೇ ರೀತಿಯಾದಂತಹ ವಾಹನ ಓಡಾಟಗಳಿಗೆ ಕೂಡ ಅವಕಾಶಗಳು ನೀಡಲಾಗಿಲ್ಲ. ಸದ್ಯ ಸೋಮವಾರ ನಡೆಯುವಂತಹ ಗಣರಾಜ್ಯೋತ್ಸವ ಕಾರ್ಯಕ್ರಮ ಏನಿದೆ ಸದ್ಯ ಸಕಲ ಸಿದ್ಧತೆಗಳು ಕೂಡ ಆಗಿರುವಂತದ್ದು. ಸೋಮವಾರ ಯಾವ ರೀತಿ ಕಾರ್ಯಕ್ರಮಗಳು ನಡೆಯುತ್ತೆ ಅದೇ ರೀತಿಯಾದಂತಹ ಒಂದು ಪೂರ್ವಭಾವಿ ಸಿದ್ಧತೆಯ ಅನುಕು ಪ್ರದರ್ಶನವನ್ನ ಕೂಡ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಮಾಣಿಕ್ ಶಾ ಪರೇಡ್ ಗ್ರೌಂಡ್ ನಲ್ಲಿ ಪೂರ್ವ ತಯಾರಿ ನಡೆದಿದೆ. ಸೋಮವಾರ ನಡೆಯುವಂತಹ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರು ಆಗಮಿಸ್ತಾ ಇದ್ದಾರೆ. ವಿವಿಧ ಶಾಲಾ ಮಕ್ಕಳು ಇವತ್ತು ಪಥಸಂಚಲನ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪೂರ್ವ ತಯಾರಿಯನ್ನು ನಡೆಸಿದರು. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. 77ನೇ ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಸದ್ಯ ಮಾಣಿಕ್ ಶಾ ಪರೇಡ್ ಗ್ರೌಂಡ್ ನಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆಯನ್ನ ಆಚರಣೆ ಮಾಡೋದಕ್ಕೆ ಸದ್ಯ ಸಿದ್ಧತೆಗಳನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಬೆಂಗಳೂರಿನ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಆಗಿರಬಹುದು, ಅವರ ಜೊತೆಗೆ ಬೆಂಗಳೂರಿನ ಜಿಲ್ಲಾಧಿಕಾರಿ ಜಗದೀಶ್ ಆಗಿರಬಹುದು, ಮತ್ತೆ ಜಿಬಿಎ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ್ ರಾವ್ ಆಗಿರೋರು ಈಗ ಬಂದು ಸ್ಥಳವನ್ನ ಪರಿಶೀಲನೆ ಮಾಡಿ ಒಂದಿಷ್ಟು ಸಿದ್ಧತೆಗಳು, ಪೂರ್ವಭಾವಿ ಸಿದ್ಧತೆಗಳು ಏನಿದೆ ಅವನ್ನ ತಯಾರಿಯನ್ನ ನೋಡಿಕೊಂಡು ಮತ್ತೆ ಸೋಮವಾರ ಯಾವ ರೀತಿಯಾದಂತಹ ಕಾರ್ಯಕ್ರಮಗಳು ಆಗಬೇಕು, ರಾಜ್ಯಪಾಲರು ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಬೇಕು, ಈ ಒಂದು ವಿಚಾರವಾಗಿ ಈಗಾಗಲೇ ಪರಿಶೀಲನೆಯನ್ನ ಮಾಡಿರುವಂತದ್ದು. ಮತ್ತೆ ಸೋಮವಾರ ಯಾವ ರೀತಿಯಾಗಿ ಕಾರ್ಯಕ್ರಮಗಳು ನಡೆಯುತ್ತೋ, ಯಾವ ರೀತಿಯಾಗಿ ಪಥಸಂಚಲನಗಳು ನಡೆಯುತ್ತೋ, ಯಾವ ರೀತಿಯಾಗಿ ಒಂದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೋ ಅದೇ ರೀತಿಯಾಗಿ ಇಂದು ಆ ಒಂದು ಕಾರ್ಯಕ್ರಮಗಳನ್ನ ಸೃಷ್ಟಿ ಮಾಡಿರುವಂತದ್ದು. ಪ್ರಮುಖವಾಗಿ ವಿದ್ಯಾರ್ಥಿಗಳು, ಬೇರೆ ಬೇರೆ ಶಾಲೆಗಳಿಂದ ಬಂದಿರುವಂತಹ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಪಥಸಂಚಲನವನ್ನ ಪೂರ್ವ ಸಿದ್ಧತೆಯಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಒಂದಿಷ್ಟು ಶಾಲೆಗಳಿಂದ ಬಂದಿರುವಂತಹ ಶಾಲಾ ಮಕ್ಕಳು ಕೂಡ ಸದ್ಯ ತಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳೇನಿದೆ ಅವುಗಳನ್ನ ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಪ್ರಮುಖವಾಗಿ ಸೋಮವಾರ ನಡೆಯುವಂತಹ ಕಾರ್ಯಕ್ರಮ ಏನಿದೆ, ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ಭಾಗಿಯಾಗುವಂತದ್ದು. ಅದರ ಜೊತೆಗೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳಾಗಿರಬಹುದು, ಸಿವಿಲ್ ಡಿಫೆನ್ಸ್ ನ ಸಿಬ್ಬಂದಿಗಳಾಗಿರಬಹುದು, ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಅದರ ಜೊತೆಗೆ ಮೈದಾನದ ಸುತ್ತ ಸುಮಾರು 40ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಲಾಗುತ್ತೆ. ಸಾರ್ವಜನಿಕರಿಗೆ ಪ್ರವೇಶ ಏನಿದೆ ಆ ಒಂದು ಪ್ರವೇಶಕ್ಕೆ ಪಾಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. 8 ಗಂಟೆಯ
ಹೊತ್ತಿಗಷ್ಟೇ ಎಲ್ಲಾ ಸಾರ್ವಜನಿಕರು ಬರುವಂತೆ ಮನವಿಯನ್ನ ಕೂಡ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಒಳಭಾಗಕ್ಕೆ ಬರಬೇಕು ಅಂತ ಹೇಳಿದ್ರೆ ಪಾಸ್ ಅನ್ನ ನೀಡಬೇಕಾಗತ್ತೆ. ಪಾಸ್ ನೀಡಿದ ಬಳಿಕವೇ ಒಳಗೆ ಬಿಡಲಾಗುತ್ತೆ. ಅದಾದ ಬಳಿಕ ಚೆಕ್ಕಿಂಗ್ ಗಳಿರುತ್ತೆ. 8:45 ಸುಮಾರಿಗೆ ಕಾರ್ಯಕ್ರಮ ಆರಂಭ ಆಗೋದ್ರಿಂದಾಗಿ 8 ಗಂಟೆ ಒಳಗಾಗಿಯೇ ಎಲ್ಲಾ ಸಾರ್ವಜನಿಕರು ಬರ್ಲಿಕ್ಕೆ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಜೊತೆಗೆ ಎಲ್ಲಾ ರೀತಿಯಾದಂತಹ ಗಣ್ಯರು ಬರ್ತಾರೆ, ರಾಜ್ಯಪಾಲರು ಬರ್ತಾರೆ, ಸಿಎಂ ಬರ್ತಾರೆ, ಉಪಮುಖ್ಯಮಂತ್ರಿಗಳು ಬರ್ತಾರೆ ಕಾರ್ಯಕ್ರಮದಲ್ಲಿ. ಈ ನಿಟ್ಟಿನಲ್ಲಿ ಭದ್ರತೆಯನ್ನು ಕೂಡ ಬಿಗಿಗೊಳಿಸಿರುವಂತದ್ದು. 8 ಗಂಟೆಯ ಬಳಿಕ ಮಾಣಿಕ್ ಷಾ ಪರೇಡ್ ಗ್ರೌಂಡ್ ಏನಿದೆ ಆ ಒಂದು ಗ್ರೌಂಡ್ ನ ಸುತ್ತಮುತ್ತಲಿನ ರಸ್ತೆಗಳು ಕೂಡ ಸಂಚಾರ ಬಂದ್ ಆಗುವಂತದ್ದು. ಯಾವುದೇ ರೀತಿಯಾದಂತಹ ವಾಹನ ಓಡಾಟಗಳಿಗೆ ಕೂಡ ಅವಕಾಶಗಳು ನೀಡಲಾಗಿಲ್ಲ. ಸದ್ಯ ಸೋಮವಾರ ನಡೆಯುವಂತಹ ಗಣರಾಜ್ಯೋತ್ಸವ ಕಾರ್ಯಕ್ರಮ ಏನಿದೆ ಸದ್ಯ ಸಕಲ ಸಿದ್ಧತೆಗಳು ಕೂಡ ಆಗಿರುವಂತದ್ದು. ಸೋಮವಾರ ಯಾವ ರೀತಿ ಕಾರ್ಯಕ್ರಮಗಳು ನಡೆಯುತ್ತೆ ಅದೇ ರೀತಿಯಾದಂತಹ ಒಂದು ಪೂರ್ವಭಾವಿ ಸಿದ್ಧತೆಯ ಅಣುಕು ಪ್ರದರ್ಶನವನ್ನ ಕೂಡ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಮಾಣಿಕ್ ಷಾ ಪರೇಡ್ ಗ್ರೌಂಡ್ ನಲ್ಲಿ ಪೂರ್ವ ತಯಾರಿ ನಡೆದಿದೆ. ಸೋಮವಾರ ನಡೆಯುವಂತಹ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರು ಆಗಮಿಸ್ತಾ ಇದ್ದಾರೆ. ವಿವಿಧ ಶಾಲಾ ಮಕ್ಕಳು ಇವತ್ತು ಪಥಸಂಚಲನ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪೂರ್ವ ತಯಾರಿಯನ್ನು ನಡೆಸಿದರು. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. 77ನೇ ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಸದ್ಯ ಮಾಣಿಕ್ ಷಾ ಪರೇಡ್ ಗ್ರೌಂಡ್ ನಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆಯನ್ನ ಆಚರಣೆ ಮಾಡೋದಕ್ಕೆ ಸದ್ಯ ಸಿದ್ಧತೆಗಳನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಬೆಂಗಳೂರಿನ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಆಗಿರಬಹುದು, ಅವರ ಜೊತೆಗೆ ಬೆಂಗಳೂರಿನ ಜಿಲ್ಲಾಧಿಕಾರಿ ಜಗದೀಶ್ ಆಗಿರಬಹುದು, ಮತ್ತೆ ಜಿಬಿಯ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ್ ರಾವ್ ಆಗಿರೋರು ಈಗ ಬಂದು ಸ್ಥಳವನ್ನ ಪರಿಶೀಲನೆ ಮಾಡಿ ಒಂದಿಷ್ಟು ಸಿದ್ಧತೆಗಳು, ಪೂರ್ವಭಾವಿ ಸಿದ್ಧತೆಗಳು ಏನಿದೆ ಅವನ್ನ ತಯಾರಿಯನ್ನ ನೋಡಿಕೊಂಡು ಮತ್ತೆ ಸೋಮವಾರ ಯಾವ ರೀತಿಯಾದಂತಹ ಕಾರ್ಯಕ್ರಮಗಳು ಆಗಬೇಕು, ರಾಜ್ಯಪಾಲರು ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಬೇಕು, ಈ ಒಂದು ವಿಚಾರವಾಗಿ ಈಗಾಗಲೇ ಪರಿಶೀಲನೆಯನ್ನ ಮಾಡಿರುವಂತದ್ದು. ಮತ್ತೆ ಸೋಮವಾರ ಯಾವ ರೀತಿಯಾಗಿ ಕಾರ್ಯಕ್ರಮಗಳು ನಡೆಯುತ್ತೋ, ಯಾವ ರೀತಿಯಾಗಿ ಪಥಸಂಚಲನಗಳು ನಡೆಯುತ್ತೋ, ಯಾವ ರೀತಿಯಾಗಿ ಒಂದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೋ ಅದೇ ರೀತಿಯಾಗಿ ಇಂದು ಆ ಒಂದು ಕಾರ್ಯಕ್ರಮಗಳನ್ನ ಸೃಷ್ಟಿ ಮಾಡಿರುವಂತದ್ದು. ಪ್ರಮುಖವಾಗಿ ವಿದ್ಯಾರ್ಥಿಗಳು, ಬೇರೆ ಬೇರೆ ಶಾಲೆಗಳಿಂದ ಬಂದಿರುವಂತಹ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಪಥಸಂಚಲನವನ್ನ ಪೂರ್ವ ಸಿದ್ಧತೆಯಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಒಂದಿಷ್ಟು ಶಾಲೆಗಳಿಂದ ಬಂದಿರುವಂತಹ ಶಾಲಾ ಮಕ್ಕಳು ಕೂಡ ಸದ್ಯ ಏನು ತಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳೇನಿದೆ ಅವುಗಳನ್ನ ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಪ್ರಮುಖವಾಗಿ ಏನು ಸೋಮವಾರ ನಡೆಯುವಂತಹ ಕಾರ್ಯಕ್ರಮ ಏನಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ಭಾಗಿಯಾಗುವಂತದ್ದು. ಅದರ ಜೊತೆಗೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳಾಗಿರಬಹುದು, ಸಿವಿಲ್ ಡಿಫೆನ್ಸ್ ನ ಸಿಬ್ಬಂದಿಗಳಾಗಿರಬಹುದು, ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಅದರ ಜೊತೆಗೆ ಮೈದಾನದ ಸುತ್ತ ಸುಮಾರು 40ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಲಾಗುತ್ತೆ. ಸಾರ್ವಜನಿಕರಿಗೆ ಪ್ರವೇಶ ಏನಿದೆ ಆ ಒಂದು ಪ್ರವೇಶಕ್ಕೆ ಪಾಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. 8 ಗಂಟೆಯ ಹೊತ್ತಿಗಷ್ಟೇ ಎಲ್ಲಾ ಸಾರ್ವಜನಿಕರು ಬರುವಂತೆ ಮನವಿಯನ್ನ ಕೂಡ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಒಳಭಾಗಕ್ಕೆ ಬರಬೇಕು ಅಂತ ಹೇಳಿದ್ರೆ ಪಾಸ್ ಅನ್ನ ನೀಡಬೇಕಾಗುತ್ತೆ. ಪಾಸ್ ನೀಡಿದ ಬಳಿಕವೇ ಒಳಗೆ ಬಿಡಲಾಗುತ್ತೆ. ಅದಾದ ಬಳಿಕ ಚೆಕ್ಕಿಂಗ್ ಗಳಿರುತ್ತೆ. 8:45 ಸುಮಾರಿಗೆ ಕಾರ್ಯಕ್ರಮ ಆರಂಭ ಆಗೋದ್ರಿಂದಾಗಿ 8 ಗಂಟೆ ಒಳಗಾಗಿಯೇ ಎಲ್ಲಾ ಸಾರ್ವಜನಿಕರು ಬರ್ಲಿಕ್ಕೆ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಜೊತೆಗೆ ಎಲ್ಲಾ ರೀತಿಯಾದಂತಹ ಗಣ್ಯರು ಬರ್ತಾರೆ, ರಾಜ್ಯಪಾಲರು ಬರ್ತಾರೆ, ಸಿಎಂ ಬರ್ತಾರೆ, ಉಪಮುಖ್ಯಮಂತ್ರಿಗಳು ಬರ್ತಾರೆ ಕಾರ್ಯಕ್ರಮದಲ್ಲಿ. ಈ ನಿಟ್ಟಿನಲ್ಲಿ ಭದ್ರತೆಯನ್ನು ಕೂಡ ಬಿಗಿಗೊಳಿಸಿರುವಂತದ್ದು. 8 ಗಂಟೆಯ ಬಳಿಕ ಮಾಣಿಕ್ ಷಾ ಪರೇಡ್ ಗ್ರೌಂಡ್ ಏನಿದೆ ಆ ಒಂದು ಗ್ರೌಂಡ್ ನ ಸುತ್ತಮುತ್ತಲಿನ ರಸ್ತೆಗಳು ಕೂಡ ಸಂಚಾರ ಬಂದ್ ಆಗುವಂತದ್ದು. ಯಾವುದೇ ರೀತಿಯಾದಂತಹ ವಾಹನ ಓಡಾಟಗಳಿಗೆ ಕೂಡ ಅವಕಾಶಗಳು ನೀಡಲಾಗಿಲ್ಲ. ಸದ್ಯ ಸೋಮವಾರ ನಡೆಯುವಂತಹ ಗಣರಾಜ್ಯೋತ್ಸವ ಕಾರ್ಯಕ್ರಮ ಏನಿದೆ ಸದ್ಯ ಸಕಲ ಸಿದ್ಧತೆಗಳು ಕೂಡ ಆಗಿರುವಂತದ್ದು. ಸೋಮವಾರ ಯಾವ ರೀತಿ ಕಾರ್ಯಕ್ರಮಗಳು ನಡೆಯುತ್ತೆ ಅದೇ ರೀತಿಯಾದಂತಹ ಒಂದು ಪೂರ್ವಭಾವಿ ಸಿದ್ಧತೆಯ ಅಣುಕು ಪ್ರದರ್ಶನವನ್ನ ಕೂಡ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.